ಗಂಗಮ್ಮ ದೇಗುಲದ ಪ್ರಸಾದ ಸೇವಿಸಿ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕಚೇರಿಯಿಂದ ಮಾಧ್ಯಮ ಪ್ರಕಟಣೆಯನ್ನ ಬಿಡುಗಡೆ ಮಾಡಲಾಗಿದೆ. ಕೆಲ ಮಾರ್ಗಸೂಚಿ ಹೊರಡಿಸುವ ಬಗ್ಗೆ ಸಿಎಂ ಚಿಂತನೆ ನಡೆಸಿದ್ದಾರೆ ಅಂತ ಹೇಳಲಾಗಿದ್ದು, ಚಿಕ್ಕಬಳ್ಳಾಪುರ ಡಿಸಿ ಎಸ್ಪಿಯಿಂದ ಮಾಹಿತಿಯನ್ನ ಪಡೆದಿದ್ದೇವೆ. ಮರಣೋತ್ತರ ಪರೀಕ್ಷೆ ವರದಿಯ ನಿರೀಕ್ಷೆಯಲ್ಲಿದ್ದೇವೆ. ಪದೇ ಪದೇ ಇಂತಹ ದುರಂತಗಳು ನಡೀತಾ ಇರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ಕ್ರಮ ಕೈಗೊಳ್ಳುವುದಕ್ಕೆ ಸೂಚನೆಯನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿ ನೀಡುತ್ತಾರೆ ಅನ್ನುವಂತಹ ಮಾಹಿತಿಯನ್ನ ಮಾಧ್ಯಮ ಪ್ರಕಟಣೆಯಲ್ಲಿ ಹೊರಡಿಸಲಾಗಿದೆ. ಇನ್ನು ಮೊನ್ನೆ ಸುಳ್ವಾಡಿ ಪ್ರಕರಣ ನಡೆಯಿತು. ಈಗ ಗಂಗಮ್ಮ ದೇಗುಲದ ಪ್ರಸಾದ ಸೇವಿಸಿ ಮೃತಪಟ್ಟಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕಚೇರಿಯಿಂದ ಈಗ ಅಧಿಕೃತವಾಗಿ ಮಾಧ್ಯಮ ಪ್ರಕಟಣೆಯನ್ನ ಬಿಡುಗಡೆ ಮಾಡಲಾಗಿದೆ. ಸಿಎಂ ಕಚೇರಿಯಿಂದ ಮಾಧ್ಯಮ ಪ್ರಕಟಣೆಯನ್ನು ಬಿಡುಗಡೆ ಮಾಡಿದ್ದು, ಕೆಲವು ಮಾರ್ಗಸೂಚಿಗಳನ್ನು ಹೊರಡಿಸುವ ಬಗ್ಗೆ ಸಿಎಂ ಚಿಂತನೆ ನಡೆಸಿದ್ದಾರೆ ಎನ್ನಲಾಗಿದೆ. ಚಿಕ್ಕಬಳ್ಳಾಪುರ ಡಿಸಿ ಎಸ್ಪಿಯಿಂದ ಈ ಸಂಬಂಧ ಮಾಹಿತಿಯನ್ನ ಪಡೆದಿದ್ದೇವೆ. ಮರಣೋತ್ತರ ಪರೀಕ್ಷೆ ವರದಿಯ ನಿರೀಕ್ಷೆಯಲ್ಲಿದ್ದೇವೆ. ಪದೇ ಪದೇ ಇಂತಹ ದುರಂತಗಳು ನಡೀತಾ ಇರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ಕ್ರಮ ಕೈಗೊಳ್ಳುವುದಕ್ಕೆ ಸೂಚನೆಯನ್ನ ನೀಡಿದ್ದೀವಿ ಅಂತ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಈಗ ಸಿಎಂ ಕಚೇರಿಯಿಂದ ಮಾಧ್ಯಮ ಪ್ರಕಟಣೆಯನ್ನು ಬಿಡುಗಡೆ ಮಾಡಲಾಗಿದೆ. ಏನೇನು ಹೇಳಲಾಗಿದೆ ಅದರಲ್ಲಿ? ಒಬ್ಬ ಮಹಿಳೆಯ ಸಾವನ್ನಪ್ಪಿರುವ ಬಗ್ಗೆ ಏನಂತಂದ್ರೆ ಸಿಎಂ ಕುಮಾರಸ್ವಾಮಿ ಅವರು ಒಂದು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಈ ಒಂದು ವಿಚಾರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಏನಂತಂದ್ರೆ ಚಿಂತಾಮಣಿ ತಾಲೂಕಿನ ದೇವಸ್ಥಾನದಲ್ಲಿ ಪ್ರಸಾದ ಸ್ವೀಕರಿಸುವ ಸಂದರ್ಭದಲ್ಲಿ ಪ್ರಸಾದದಲ್ಲಿ ಏನೋ ಕಲಬೆರಕೆ ಆಗಿದೆ, ಅಂದ್ರೆ ವಿಷ ಪ್ರಸಾದ ಆಗಿರಬಹುದು ಅನ್ನೋ ಒಂದು ಮಾಹಿತಿ ಸಹಿತ ನನಗೆ ಬಂದಿರುವಂತದ್ದು. ಹಾಗಾಗಿ ಏನಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ವರದಿಯನ್ನ ಜಿಲ್ಲಾಧಿಕಾರಿ ಮತ್ತು ಅಲ್ಲಿನ ಪೊಲೀಸ್ ಅಧಿಕಾರಿ ಮುಖಾಂತರವಾಗಿ ಏನಂತಂದ್ರೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡ್ಕೊಂಡಿರೋ ಸಿಎಂ ಕುಮಾರಸ್ವಾಮಿ ಅವರು ಇಂತಹ ಘಟನೆ ಯಾವುದೇ ಕಾರಣಕ್ಕೂ ಸಹಿತ ನಡೀಬಾರದು. ಅದರ ಜೊತೆಗೆ ಏನಂತಂದ್ರೆ ಈಗ ಆಗಿರುವಂತಹ ಘಟನೆ ಬಗ್ಗೆ ಸಂಪೂರ್ಣವಾದಂತಹ ವರದಿಯನ್ನ ಈಗಾಗಲೇ ನೀವು ಸರ್ಕಾರಕ್ಕೆ ಸಲ್ಲಿಸಬೇಕು. ಅಂದ್ರೆ ಯಾವ ರೀತಿ ಆಗಿದೆ, ಅದರ ಹಿಂದಿನ ಉದ್ದೇಶವೇನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ವರದಿಯನ್ನ ಈಗಾಗಲೇ ನೀವು ಸಿಎಂ ಕಚೇರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಸಹಿತ ಸಿಎಂ ಕುಮಾರಸ್ವಾಮಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಅದರ ಜೊತೆಗೆ ಇದೇ ರೀತಿಯಾಗಿ ಪದೇ ಪದೇ ಏನಂತಂದ್ರೆ ಇತ್ತೀಚೆಗೆ ಕಳೆದ ಕೆಲ 2-3 ತಿಂಗಳ ಹಿಂದೆಯೂ ಸಹಿತ ಪ್ರಸಾದದಲ್ಲಿ ವಿಷ ಪ್ರಸಾದವಾಗಿತ್ತು. ಅಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ಏನಂತ ತಮ್ಮ ಪ್ರಾಣವನ್ನು ಸಹಿತ ಕಳ್ಕೊಂಡಿದ್ರು. ಮತ್ತೆ ಈಗ ಇದು 2ನೇ ಪ್ರಕರಣ ಕಾಣಿಸ್ತಾರ ಹಿನ್ನೆಲೆಯಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಇದಕ್ಕೊಂದು ಯಾವುದೇ ರೀತಿಯಾಗಿ ಇಂತಹ ಘಟನೆಗಳು ಮುಂದೆ ಆಗಲೇಬಾರದು ಅನ್ನೋದ್ರ ಬಗ್ಗೆ ಇದು ಸಂಪೂರ್ಣವಾದಂತಹ ವರದಿಯನ್ನ ತೆಗೆಯೋದ್ರ ಜೊತೆಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಯಾವ ರೀತಿಯಾಗಿ ಈ ಒಂದು ದೇವಸ್ಥಾನಗಳಲ್ಲಿ ನೀಡುವಂತಹ ಪ್ರಸಾದದ ವಿಚಾರದಲ್ಲಿ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಹಿತ ಒಂದು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಅದರ ಜೊತೆಗೆ ಸಿಎಂ ಕುಮಾರಸ್ವಾಮಿ ಅವರೇ ಸ್ವತಃ ಇದಕ್ಕೆ ಒಂದು ಇಂಟ್ರೆಸ್ಟ್ ತಗೊಂಡು ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು ಮಾರ್ಗಸೂಚಿನ ನಿರ್ಧಾರ ಮಾಡಬೇಕು ಅನ್ನೋದ್ರ ಬಗ್ಗೆ. ಅಂದ್ರೆ ದೇವಸ್ಥಾನಗಳಲ್ಲಿ ಈಗಾಗಲೇ ಎಲ್ಲಾ ದೇವಸ್ಥಾನಗಳಲ್ಲೂ ಎಲ್ಲೂ ಸಹಿತ ದೇವಸ್ಥಾನ ಪ್ರಸಾದ ನೀಡೋ ಸಂದರ್ಭದಲ್ಲಿ ಎಲ್ಲಾ ಸಂದರ್ಭದಲ್ಲೂ ಚೆಕ್ ಮಾಡೋದಕ್ಕಾಗಲ್ಲ. ಪ್ರಸಾದ ಎಲ್ಲಾ ಸಂದರ್ಭದಲ್ಲೂ ಕೊಡೋ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆಹಾರ ಇಲಾಖೆಯವರು ಬಂದು ಏನಂತಂದ್ರೆ ಚೆಕ್ ಮಾಡೋದಕ್ಕೆ ಆಗೋದಿಲ್ವೋ. ಹಾಗಾಗಿ ಒಂದು ವೇಳೆ ಇದೇ ರೀತಿಯಾಗಿ ಮುಂದುವರೆದಿದ್ದೆ ಆದ್ರೆ ಬಹಳಷ್ಟು ತೊಂದರೆ ಆಗುತ್ತೆ. ಹಾಗಾಗಿ ಇದಕ್ಕೆ ಮುನ್ಸೂಚನಾ ಒಂದು ಮಾರ್ಗಸೂಚಿನ ರೆಡಿ ಮಾಡಬೇಕು. ಆ ಮಾರ್ಗಸೂಚಿ ಅನ್ವಯ ಮಾತ್ರ ಏನಂತಂದ್ರೆ ದೇವಸ್ಥಾನಗಳಲ್ಲಿ ಪ್ರಸಾದವನ್ನ ನೀಡಬೇಕು ಅನ್ನೋದ್ರ ಬಗ್ಗೆನೂ ಸಹಿತ ಈ ಒಂದು ಯೋಜನೆಯನ್ನು ಹಾಕೊಂಡಿರುವಂತದ್ದು. ಹಾಗಾಗಿ ಇದು ಇನ್ನು ಯಾವತ್ತೂ ಈ ಒಂದು ಮಾರ್ಗಸೂಚಿ ಅನುಷ್ಠಾನಕ್ಕೆ ಬರುತ್ತೆ ಅದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಸಭೆಗಳನ್ನ ಆಗ್ಬೇಕು, ಅಂದ್ರೆ ಮೀಟಿಂಗ್ ಗಳು ಆಗ್ಬೇಕು. ಆ ಮೀಟಿಂಗ್ ಅಲ್ಲಿ ಯಾವ ರೀತಿಯಾಗಿ ಎಲ್ಲಾ ಅಧಿಕಾರಿಗಳು ತಮ್ಮ ಅನಿಸಿರುವಂತಹ ಮಾಹಿತಿಗಳನ್ನ ಕೊಡ್ತಾರೆ, ಅದರ ಮೇಲೆ ಮುಂದಿನ ನಿರ್ಧಾರಗಳನ್ನ ಕೈಗೊಳ್ಳಲಾಗುತ್ತೆ. ಧನ್ಯವಾದ ಜಗದೀಶ್.